ಮಾಡಿದಂತಹ ಒಂದು ಅಭಿಷೇಕದಿಂದಾಗಿ ವಿಶೇಷವಾಗಿ ಆ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ. ಹಾಗೆ ವಿಶೇಷವಾಗಿ ಕೇವಲ ಆ ಒಂದು ಅಭಿಷೇಕವನ್ನು ಮಾತ್ರ ಅಲ್ಲ, ಕೊನೆಗೆ ಆ ಹೋಮದ ಮುಖಾಂತರವಾಗಿ ಪೂರ್ಣಾಹುತಿ ಅಂತೇಳಿ ಆ 48 ಎನ್ನುವಂಥ ಒಂದು ಮಂಡಲ ಪರ್ಯಂತ ಅಂತೇಳಿ ಜಪ ಮಾಡಲಿ ಅಥವಾ ಅಭಿಷೇಕಗಳನ್ನು ಮಾಡಲಿ, ಕೊನೆಗೆ ಆ ಒಂದು ಹೋಮ ಮುಖಾಂತರವಾಗಿ ಅಲ್ಲಿ ಪೂರ್ಣಾಹುತಿಯನ್ನು ನೀಡಿದ್ರೆ ಸಂಪೂರ್ಣವಾಗಿ ಆ ಒಂದು ಕರ್ಮ ಸಂಪೂರ್ಣಗೊಳ್ಳುತ್ತದೆ ಅಂತೇಳಿ. ಅದಕ್ಕೋಸ್ಕರವಾಗಿ ಆ ಒಂದು ಮನ್ಯು ಸೂಕ್ತದಿಂದ ಆ ಒಂದು ಪುನಶ್ಚರಣ ರೀತಿಯಿಂದಾಗಿ ಹೋಮವನ್ನು ನಡೆಸಿದ್ದು ಅಂತೇಳಿ. ಹಾಗೆ ಆ ಒಂದು ಮನ್ಯು ಸೂಕ್ತ ಅಂತೇಳಿ, ಮನ್ಯು ಅಂದ್ರೆ ಆ ಒಂದು ಜ್ಞಾನ ಹಾಗೂ ಕೋಪದ ಸೂಕ್ತವೂ ಹೌದು, ಜ್ಞಾನದ ಸೂಕ್ತವೂ ಹೌದು ಅಂತೇಳಿ. ಯಾರಿಗೆ ಕೋಪ ಅಂತ ಹೇಳಿದ್ರೆ ದುಷ್ಟಾನಾಂ ಅಂತೇಳಿ, ಯಾರು ದುರ್ಜನರು ಇದ್ದಾರೆ ಅವರಿಗೆ ಅದು ಕೋಪದ ಸೂಕ್ತ ಅಂತೆ. ಹಾಗೆ ಯಾರು ಸಜ್ಜನರು ಇದ್ದಾರೆ ಅವರಿಗೆ ಜ್ಞಾನದ ಸೂಕ್ತ ಅಂತೇಳಿ. ಅಂತಹ ಆ ಮನ್ಯು ಅಂತೇಳಿ ಅಂದ್ರೆ ನರಸಿಂಹದೇವರು ಅಂತೇಳಿ. ವಿಶೇಷವಾಗಿ ಇಲ್ಲಿ ಶತ್ರು ಸಂಹಾರದ ಸೂಕ್ತ ಅದು ಮನ್ಯು ಸೂಕ್ತ ಅಂತೇಳಿ. ಇದಕ್ಕೆ ಋಷಿ ಯಾರು ಕೇಳಿದ್ರೆ ಭೀಮಸೇನ ಋಷಿ ಅಂತೇಳಿ. ಭೀಮಸೇನ ದೇವರು ಆ ಒಂದು ಶತ್ರುನ ಸಂಹಾರಕ್ಕೋಸ್ಕರವಾಗಿ ಆ ಒಂದು ಶತ್ರುವನ್ನು ಸಂಹಾರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ಆಯಾ ರೂಪವನ್ನು ಚಿಂತನೆ ಮಾಡಿಕೊಂಡು ಅಲ್ಲಿ ಶತ್ರು ಸಂಹಾರ ಅಂತೇಳಿ. ಇಲ್ಲಿ ನರಸಿಂಹದೇವರ ಆ ಒಂದು ಚಿಂತನೆ ಮಾಡಿಕೊಂಡು, ಯಾಕಂದ್ರೆ ನರಸಿಂಹದೇವರ ಒಂದು ಅವತಾರ ಯಾಕೆ ಆಯಿತು ಕೇಳಿದ್ರೆ ಶತ್ರು ಸಂಹಾರಕ್ಕೆ ಆದದ್ದು ಅಂತೇಳಿ. ಅಂತಹ ಶತ್ರು ಸಂಹಾರ ಸೂಕ್ತವಾದ ಆ ನರಸಿಂಹದೇವರ ವರ್ಣನೆಯನ್ನು ಮಾಡಿಕೊಂಡು ಅವರ ಚಿಂತನೆಯನ್ನು ಮಾಡಿಕೊಂಡು ಅಲ್ಲಿ ಆ ಒಂದು ಭೀಮಸೇನ ದೇವರು ಆ ಒಂದು ದುಶ್ಯಾಸನವನ್ನು ಸಂಹಾರ ಮಾಡಿದಂತಹ ಸೂಕ್ತ ಅದು ಮನ್ಯು ಸೂಕ್ತ ಅಂತೇಳಿ. ಅಂತಹ ಮನ್ಯು ಸೂಕ್ತವನ್ನು ಪುನಶ್ಚರಣೆ ಮಾಡುವಂಥದ್ದು ಎಲ್ಲಿ ಪುನಃ ಚರಣೆ ಅಂತೇಳಿ ಪುನಃ ಆ ದೇವರಲ್ಲಿ ಕೇಳಿಕೊಳ್ಳುವಂಥದ್ದು ಏನು ಕೇಳಿದ್ರೆ ನನ್ನಲ್ಲಿರುವಂತಹ ಶತ್ರುಗಳನ್ನೆಲ್ಲ ಸಂಹಾರ ಮಾಡು ಅಂತೇಳಿ. ಹಾಗೆ ಎಂತಹ ಶತ್ರುಗಳು ಅಂತ ಹೇಳಿದಾಗ ಅದೇ ಬಾಹ್ಯ ಶತ್ರುಗಳು ಅಥವಾ ಒಳಗಿರುವಂತಹ ಅಂತಃಶತ್ರುಗಳು ಅಂತೇಳಿ ಎಲ್ಲವನ್ನೂ ಸಂಹಾರ ಮಾಡು ಅಂತೇಳಿ. ಅಂತಹ ಶತ್ರುವನ್ನು ವರ್ಣನೆ ಮಾಡುವಾಗ ಮಧ್ವಾಚಾರ್ಯರು ನಖಸ್ತುತಿಯಲ್ಲಿ ಹೇಳುವಾಗ ಎಂತಹ ಶತ್ರುಗಳು ಅಂತ ಹೇಳಿದ್ರೆ ಅಲ್ಲಿ ಆ ಹಿರಣ್ಯಕಶಪುವಿಗೆ ವರ್ಣನೆಯನ್ನು ಮಾಡುತ್ತಾರೆ. ಏನು ಕೇಳಿದ್ರೆ ಪುರುಹೂತ ವೈರಿ ಬಲವನ್ ಮಾತಂಗ ಮಾಧ್ಯದ್ಘಟ ಅಂತೇಳಿ ಮಧ್ವಾಚಾರ್ಯರು ವರ್ಣನೆ ಮಾಡುವಾಗ ಎಂತಹ ಶತ್ರು ಅಂತ ಕೇಳಿದ್ರೆ ಆನೆಯಂತಹ ಶತ್ರು ಅಂತೇಳಿ. ಅಂದ್ರೆ ಕೇವಲ ಆ ಒಂದು ಹಿರಣ್ಯಕಶಪುವನ್ನು ವರ್ಣನೆಯನ್ನು ಮಾಡುವಾಗ ಅವನ ಶಕ್ತಿ ಎಂತಹದ್ದು ಅಂತ ಕೇಳಿದ್ರೆ ಆ ಒಂದು ಆನೆಯಂತಹ ಶಕ್ತಿ ಅಂತೆ ಹಿರಣ್ಯಕಶಪುವಿಗೆ. ಕೇವಲ ಒಂದು ಆನೆಯಲ್ಲ, ಆನೆಗಳ ಗುಂಪು, ಆನೆಗಳ 1000 ಆನೆಗಳ ಗುಂಪು ಎಷ್ಟು ಶಕ್ತಿ ಇರ್ತದೋ ಅಷ್ಟು ಶಕ್ತಿ ಹಿರಣ್ಯಕಶಪುವಿಗೆ. ಅಷ್ಟೇ ಅಂತ ಕೇಳಿದ್ರೆ ಪುನಃ ವಿಶೇಷಣ ಕೊಡ್ತಾರೆ. ಏನು ಕೇಳಿದ್ರೆ ಆ ಎಲ್ಲ ಆನೆಗಳಿಗೂ ಮದ ಬರಿತಾರೆ ಎಷ್ಟು ಶಕ್ತಿ ಬರ್ತದೋ ಅಷ್ಟು ಶಕ್ತಿ ಆ ಹಿರಣ್ಯಕಶಪುವಿಗೆ ಇದ್ದಂತೆ. ಅಂತಹ ಹಿರಣ್ಯಕಶಪುವನ್ನು ನರಸಿಂಹದೇವರು ಕೇವಲ ಸರಳವಾಗಿ ತನ್ನ ಉಗುರುಗಳಿಂದ ಅವನನ್ನು ಸಂಹಾರ ಮಾಡಿದರು. ಎಂತಹ ಹಿರಣ್ಯಕಶಪು, ಒಂದು ಆನೆಯಲ್ಲ 1000 ಆನೆ. ಆ 1000 ಆನೆಯಲ್ಲ, ಆ 1000 ಆನೆಗೆ ಮದ ಬರೆದರೆ ಎಷ್ಟು ಶಕ್ತಿ ಬರ್ತದೋ ಅಂತಹ ಶಕ್ತಿ ಉಳ್ಳಂತಹ ಹಿರಣ್ಯಕಶಪುವನ್ನು ಕೇವಲ ತನ್ನ ಉಗುರುಗಳಿಂದ ಅವನ ಆ ಒಂದು ವಕ್ಷಸ್ಥಳ, ಅವನ ಹೃದಯವನ್ನು, ಅವನ ಎದೆಯನ್ನು ಬಗೆದು ಅವನ ಕೊರಳನ್ನು ಮಾಲೆಯನ್ನು ಮಾಡಿದಂತಹ ಆ ಹಿರಣ್ಯಕಶಪುವನ್ನು ಕೊಂದಂತಹ ಆ ನರಸಿಂಹದೇವರು ಅಂತಹ ಆನೆಯನ್ನೇ, ಅಂತಹ 1000 ಆನೆ, ಎಂತಹ 1000 ಆನೆ ಮದಬರಿದಂತಹ 1000 ಆನೆಯನ್ನೇ ಕೊಂದಂತಹ ನರಸಿಂಹದೇವರಿಗೆ ನಮ್ಮಲ್ಲಿರುವಂತಹ ಶತ್ರುವನ್ನು ಸಂಹಾರ ಮಾಡುವಂಥದ್ದು ತುಂಬಾ ಸರಳ ಅಂತೇಳಿ. ಅಂತಹ ಆ ಒಂದು ಹಿರಣ್ಯಕಶಪುವನ್ನು ಸಂಹಾರ ಮಾಡಿದಂತಹ ನರಸಿಂಹದೇವರು ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರಿ ಎನ್ನುವಂತಹ ಶತ್ರುಗಳನ್ನು ನೀನು ಬಂದು ನನ್ನಲ್ಲಿ ಇರುವಂತಹ ಶತ್ರುಗಳನ್ನು ಸಂಹಾರ ಮಾಡು ಅಂತ ಹೇಳಿ ಆ ಒಂದು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಅಂತೇಳಿ. ಹಾಗೆಯೇ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ನರಸಿಂಹದೇವರ ವರ್ಣನೆ ಮಾಡುವಾಗ ಮೊದಲಿಗೆ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ. ಎಂತಹ ನರಸಿಂಹದೇವರು ಅಂತ ಕೇಳಿದ್ರೆ ಉದಯ ರವಿ ಸಹಸ್ರ ದ್ಯೋತಿತಂ ವೃಕ್ಷ ವೀಕ್ಷಂ ಅಂತೇಳಿ. ಉದಯ ರವಿ ನಮಗೆ ಕೇವಲ ಒಂದು ರವಿಯಿಂದ, ಒಂದು ಸೂರ್ಯನಿಂದ ಉದಯವಾಗ್ತದೆ, ಬೆಳಕಾಗುತ್ತೆ. ಆದರೆ ಆ ಒಂದು ನರಸಿಂಹದೇವರ ಅವತಾರ ಆಗುವಾಗ 1000 ಸೂರ್ಯರು ಒಟ್ಟಾದ, ಇಲ್ಲಿ 1000 ಅಂತೇಳಿ ಹೆಸರಿಗೆ ಮಾತ್ರ ಹೇಳುವಂಥದ್ದು. 1000 ಅಂತ ಇಲ್ಲಿ ಅನಂತ ಅಂತೇಳಿ. ಯಾವ ರೀತಿಯಲ್ಲಿ ಪುರುಷ ಸೂಕ್ತದಲ್ಲಿ ಸಹಸ್ರ ಶೀರ್ಷ ಅಂತ ಹೇಳ್ತೇವೆ, ಅಂದ್ರೆ 1000 ತಲೆಯುಳ್ಳವನು ಅಂತೇಳಿ. ಅಲ್ಲಿ ಒಂದು ಡೌಟ್ ಬರ್ತದೆ, ಪುನಃ 1000 ಕಣ್ಣುಳ್ಳವನು ಅಂತ ಆಗ್ತದೆ. ಹಾಗಾದ್ರೆ ಒಂದೊಂದೇ ಕಣ್ಣ ಒಂದು ತಲೆಗೆ ಅಂತೇಳಿ. ಅದಕ್ಕೋಸ್ಕರವಾಗಿ 1000 ಅಂದ್ರೆ ಇಲ್ಲಿ 1000 ಅಂತಲ್ಲ,
ಸಾವಿರ ಅಂದ್ರೆ ಅನಂತ ಅಂತೆ, ಅನ್ಲಿಮಿಟೆಡ್, ಅನಂತ ಅಂತೇಳಿ. ಹಾಗೆ ಇಲ್ಲಿ ಅನಂತ ಸೂರ್ಯರು ಒಟ್ಟಾದಾಗ ಎಷ್ಟು ಶಕ್ತಿ ಬರ್ತದೋ, ಎಷ್ಟು ಬೆಳಕು ಬರ್ತದೋ ಅಂತಹ ಬೆಳಕು ಬಂತಂತೆ ನರಸಿಂಹದೇವರ ವರ್ಣನೆಯಲ್ಲಿ, ಅವರ ಒಂದು ಅವತಾರದಲ್ಲಿ ಅಂತೇಳಿ. ಉದಯ ರವಿ ಸಹಸ್ರ ದ್ಯೋತಿತಂ ವೃಕ್ಷ ವೀಕ್ಷಂ ಅಂತೇಳಿ ಅವರ ಕಣ್ಣುಗಳಿಂದ, ಕಣ್ಣುಗಳು ಕೇಳಿದ್ರೆ ಮೂರನೇ ಕಣ್ಣಿಂದ ಅಂತೇಳಿ. ನರಸಿಂಹದೇವರಿಗೆ 3 ಕಣ್ಣು, ಹಾಗೆಯೇ ಅಗ್ನಿಗೆ 3 ಕಣ್ಣು, ದೇವಿಗೆ 3 ಕಣ್ಣು. ಸರ್ಪ ಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಾದಿಕೆ ಶರಣ್ಯೆ ತ್ರಯಂಬಿಕೆ. ಹಾಗೆ ಆ ದೇವಿಗೆ 3 ಕಣ್ಣು, ಈಶ್ವರನಿಗೆ 3 ಕಣ್ಣು ಅಂತೇಳಿ. ಹಾಗೆ ಆ ನರಸಿಂಹದೇವರ ವರ್ಣನೆಯಲ್ಲಿ ಹೇಳ್ತಾರೆ ಏನು ಕೇಳಿದ್ರೆ, ಆ ಒಂದು ವೃಕ್ಷ ವೀಕ್ಷಂ ಅವರು ಕಣ್ಣನ್ನು ಬಿಟ್ಟಾರಂತೆ. ಎಂತಹ ಕಣ್ಣು ಕೇಳಿದ್ರೆ ಆ 3ನೇ ಕಣ್ಣನ್ನು ಬಿಟ್ಟಾರಂತೆ. ಆ 3 ಕಣ್ಣುಗಳಿಂದ ಎಂತಹ ಕಣ್ಣುಗಳು ಅಂತ ಕೇಳಿದ್ರೆ ಆ ಬೆಂಕಿಯನ್ನು ಉಗುಳುವಂತಹ ಕಣ್ಣುಗಳು ಅಂತೇಳಿ, ಅಂತಹ ಕಣ್ಣುಗಳನ್ನು ಬಿಡ್ತಾರಂತೆ. ಹಾಗೆ ವೃಕ್ಷ ವೀಕ್ಷಂ ಅವರ ಗರ್ಜನೆ ಹೇಗಿದೆ ಎಂದು ಕೇಳಿದ್ರೆ, ಪ್ರಳಯ ಜಲದಿನಾದಂ ಕಲ್ಪ ಕೃದ್ವನ್ನಿ ವಕ್ರಂ ಅಂತೇಳಿ. ಪ್ರಳಯ ಕಾಲದಲ್ಲಿ ನಮಗೆ ಆ ಪ್ರಳಯ ಕಾಲದಲ್ಲಿ ಸಾಗರಗಳ ಗೊರೆತ, ಕಡಲ ಗೊರತೆ ಹೇಗಿರ್ತದೆ ಅಂತ ಕೇಳಿದ್ರೆ ಭಯಂಕರವಾಗಿರ್ತದಂತೆ. ಅಂತಹ ಗರ್ಜನೆ ಅದು ನರಸಿಂಹದೇವರದ್ದು ಅಂತೇಳಿ. ಇಲ್ಲಿ ವಿಶೇಷವಾಗಿ ಆ ಸುರಪತಿ ರಿಪುವಕ್ಷಶ್ಚೇದ ರಕ್ತೋಕ್ಷಿತಾಂಗಂ. ಸುರಪತಿ ಅಂದ್ರೆ ಸುರರು ಅಂತ ದೇವತೆಗಳು, ದೇವತೆಗಳಿಗೆ ಪತಿನಾದವನು ದೇವೇಂದ್ರ, ಆ ದೇವೇಂದ್ರನಿಗೆ ವೈರಿಯಾದವನು ಹಿರಣ್ಯಕಶಪು ಅಂತೇಳಿ. ಅಂತಹ ಹಿರಣ್ಯಕಶಪುವನ್ನು ವಕ್ಷಶ್ಚೇದ ರಕ್ತೋಕ್ಷಿತಾಂಗಂ, ವಕ್ಷಸ್ಥಳ ಅವನ ಎದೆಯನ್ನು ಬಗೆದು ಅವನ ಕರುಳನ್ನು ಮಾಲೆ ಮಾಡಿಕೊಂಡು ಇಡೀ ಆ ಮೈಯೇ ರಕ್ತದಿಂದ ಒದ್ದೆಯಾಯಿತು ಅಂತೇಳಿ. ಅಂದ್ರೆ ಇಲ್ಲಿ ವಿಶೇಷಣ, ನರಸಿಂಹದೇವರ ಅಂಗಕ್ಕೆ ವಿಶೇಷಣ ಅಂತೇಳಿ. ಅದು ನಾವು ಏನು ಕೇಳಿದ್ರೆ ಕೇವಲ ದೇಹವನ್ನು ನೋಡಿದ್ರೆ ಯಾರು ಅದರಲ್ಲಿ ವಿಶೇಷಣ ಮಾಡುವುದಿಲ್ಲ, ರಕ್ತ ಬಂದರೆ ಅಲ್ಲಿ ವಿಶೇಷಣ ಅಂತೇಳಿ. ಹಾಗೆಯೇ ಇಲ್ಲಿ ಏನು ಕೇಳಿದ್ರೆ ಯಾವ ರೀತಿಯಲ್ಲಿ ಸಿಂಹಕ್ಕೆ ಸುಮ್ಮನೆ ಸಿಂಹ ಇದ್ರೆ ಅವರಿಗೆ ವಿಶೇಷಣ ಇಲ್ಲ, ಸಿಂಹಕ್ಕೆ ಮುಖದಲ್ಲಿ ರಕ್ತ ಬಂದಲ್ಲಿ ವಿಶೇಷಣ ಅಂತೇಳಿ. ಹಾಗೆಯೇ ಇಲ್ಲಿ ಹಾಗೆ ನರಸಿಂಹದೇವರಿಗೆ ವಿಶೇಷಣ ಯಾವುದು ಕೇಳಿದ್ರೆ ರಕ್ತ ಅಂತೇಳಿ. ಯಾಕೆ ಕೇಳಿದ್ರೆ ಅದು ಶತ್ರು ಸಂಹಾರದ ರೂಪ ಅಂತೇಳಿ, ರಕ್ತ ಬರಬೇಕು ಅಂತೇಳಿ. ಹಾಗೆ ಅದಕ್ಕೋಸ್ಕರವಾಗಿ ಇಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಹೇಳ್ತಾರೆ, ಎಂತಹ ಆ ಮೈ ಅಂತ ಕೇಳಿದ್ರೆ ರಕ್ತದಿಂದ ತೊಯ್ದಂತಹ ಒದ್ದೆಯಾದಂತಹ ಅವರ ಅಂಗಗಳು, ಅಂತಹ ನರಸಿಂಹದೇವರು ನನ್ನಲ್ಲಿರುವಂತಹ ದಹ ನರಸಿಂಹ ಅಸಖ್ಯ ವೀರ್ಯಾಹಿತಮ್ಮೆ, ನನ್ನಲ್ಲಿರುವಂತಹ ಪಾಪಗಳನ್ನು ಎಲ್ಲ ಸಂಹಾರ ಮಾಡು. ಅಂತಹ ಹಿರಣ್ಯಕಶಿಪುವನ್ನೇ ನೀನು ಸಂಹಾರ ಮಾಡಿದ್ದೀಯ, ನನ್ನಲ್ಲಿರುವಂತಹ ಪಾಪಗಳನ್ನು ಸಂಹಾರ ಮಾಡು ಅಂತೇಳಿ ಅದ್ಭುತವಾಗಿ ಆ ತ್ರಿವಿಕ್ರಮ ಪಂಡಿತಾಚಾರ್ಯರು ನಮಗೆ ಇಲ್ಲಿ ಹೇಳುವಂಥದ್ದು ಅಂತೇಳಿ. ಹಾಗೆ ಆ ವಿಶೇಷವಾಗಿ ಆ ನರಸಿಂಹದೇವರ ಅನುಗ್ರಹ, ಹಾಗೆ ಆ ಎಲ್ಲ ಶತ್ರುಗಳ ನಾಶವಾಗಲಿ, ಹಾಗೆ ನರಸಿಂಹದೇವರ ಅನುಗ್ರಹವಾಗಲಿ ಅಂತೇಳಿ ಆ ದೇವರಲ್ಲಿ ಕೇಳಿಕೊಂಡು, ನರಸಿಂಹದೇವರ ಒಂದು ಅವತಾರ ಶತ್ರು ಸಂಹಾರವಾದರೆ ಇನ್ನೊಂದು ಅವತಾರ ಭಕ್ತರಿಗೆ ಅನುಗ್ರಹ ಮಾಡಕ್ಕೆ ಬಂದಂತಹ ಅವತಾರ ಅಂತೇಳಿ. ನಮಗೆ ಹೇಳಿದ್ರೆ ನಾವು ಯಾರನ್ನು ಹೆಚ್ಚಾಗಿ ನಂಬುವಂಥದ್ದು ಎಂದು ಕೇಳಿದ್ರೆ ತಂದೆಯನ್ನು ಅಂತೇಳಿ. ಆದ್ರೆ ಪ್ರಹ್ಲಾದರ ಕಥೆಯಲ್ಲಿ ಸ್ವತಃ ತಂದೆಯೇ ಆ ಮಗನನ್ನು ಕೊಲ್ಲಲು ಬಯಸ್ತಾನಂತೆ. ಅಂದ್ರೆ ದಾಸರು ಹೇಳುವ ಹಾಗೆ ಬೆಟ್ಟದಿಂದ ತಳ್ಳಿ ಬೆಟ್ಟರಿಂದ ಕಟ್ಟಿ ಉರುಳಿಸಿ ಅಸುರ ತನ್ನ ಆನೆಯಿಂದ ಮೆಟ್ಟಿಸಿ ವಿಷದ ಹಾವುಗಳಿಂದ ಕಚ್ಚಿಸಿ ಏನು ಮಾಡಿದ್ರು ಪ್ರಹ್ಲಾದರಿಗೆ ಸಾವು ಬರಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅವರ ನಿಷ್ಕಲ್ಮಶವಾದ ಭಕ್ತಿಯೊಂದೇ ಅಂತೇಳಿ ಅವರನ್ನು ಉಳಿಸಿದ್ದು ಅಂತೇಳಿ. ಅಂತಹ ಭಕ್ತಿಯನ್ನು ನನಗೆ ಕೊಡು ಅಂತೇಳಿ ಆ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು. ಹೇಗೆ ಭಕ್ತಿಯನ್ನು ಮಾಡುವಂಥದ್ದು? ಆಗ ಹೇಳಿದಾಗೆ ನಾವು ಮಾಡುವಂತಹ ಭಕ್ತಿಯಲ್ಲಿ ಹೇಳಿದ್ರೆ ಫಲದ ಅಪೇಕ್ಷೆ ಇಡಬಾರದಂತೆ, ಕೇವಲ ದೇವರ ಅನುಗ್ರಹಕ್ಕೋಸ್ಕರವಾಗಿ ಭಕ್ತಿಯನ್ನು ಮಾಡು. ನಾವು ಭಕ್ತಿಯನ್ನು ಮಾಡ್ತೇವೆ ಸರಿ, ಆದರೆ ಅದರಲ್ಲಿ ಡೌಟ್ ಇರ್ತದಂತೆ. ದೇವರಲ್ಲಿ ಭಕ್ತಿಯನ್ನು ಮಾಡುವಂಥದ್ದು ಯಾರು ನಮ್ಮ ಕಾಮನೆಯನ್ನು ಈಡೇರಿಸ್ತಾನೋ ಅವನು ಗ್ರೇಟ್ ಅಂತೇಳಿ. ಅದಕ್ಕೋಸ್ಕರವಾಗಿ ಇಲ್ಲಿ ಹೇಳ್ತಾರೆ, ಅಂತಹ ಭಕ್ತಿಯಲ್ಲ, ಸರ್ವೋಚ್ಚವಾದ ಉತ್ಕೃಷ್ಟವಾದ ಯಾರಲ್ಲೂ ಮಾಡದಂತಹ ಭಕ್ತಿಯನ್ನು ನನ್ನಲ್ಲಿ ಕೊಡು, ನಿನ್ನಲ್ಲಿ ಕೊಡು ಅಂತೇಳಿ, ಆ ಭಗವಂತನಲ್ಲಿ ಕೊಡು ಅಂತೇಳಿ ಅಂತಹ ಭಕ್ತಿಯನ್ನು ಕೊಡು. ಹಾಗಾದ್ರೆ ಹೇಗೆ ಮಾಡುವಂಥದ್ದು ಅಂತ ಕೇಳಿದ್ರೆ ಆ ಭಕ್ತಿಯನ್ನು ಹೇಗೆ ಮಾಡುವಂಥದ್ದು ಕೇಳಿದ್ರೆ ಆ ಪರಮಾತ್ಮನ ಪೂಜೆಯನ್ನು ನಮ್ಮಲ್ಲಿ ಇದ್ದುಕೊಂಡು ಪರಮಾತ್ಮ ತನ್ನ ಪೂಜೆಯನ್ನು ಮಾಡ್ತಾ ಇದ್ದ ನಾವು ಮಾಧ್ಯಮ ತರ ಇರಿಸಿಕೊಂಡು ಆ ಪೂಜೆಯನ್ನು ಮಾಡಿದ್ರೆ
ಭಕ್ತಿಯೂ ಬರುತ್ತದೆ, ಅಲ್ಲಿ ಅಹಂಕಾರವು ಹೋಗ್ತದೆ ಅಂತೆ. ಹಾಗೆ ಆ ಒಂದು ದೇವರಲ್ಲಿ ನಾವು ಆ ಒಂದು ಪೂಜೆಯನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಈ ದಿನ ಮಾಡಿದ್ದೇವೆ. ಮಾಡಿದಂತಹ ಪೂಜೆಯಿಂದಾಗಿ ಆ ನರಸಿಂಹದೇವರ ಪರಿಪೂರ್ಣ ಅನುಗ್ರಹ ಎಲ್ಲರಿಗೂ ಪ್ರಾಪ್ತಿಯಾಗಲಿ. ಹಾಗೆ ಬರತಕ್ಕಂತಹ ಬಂದಂತಹ ಎಲ್ಲ ದುರಿತಗಳ ನಾಶವಾಗಲಿ. ಆ ನರಸಿಂಹದೇವರ ಅನುಗ್ರಹ ಎಲ್ಲ ಕುಟುಂಬಕ್ಕೂ ಎಲ್ಲರಿಗೂ ಆ ದೇವರ ಅನುಗ್ರಹ ಆಗಲಿ ಅಂತೇಳಿ ಈ ಒಂದು ಮಕ್ಕಳ ಕಾಲದಲ್ಲಿ, ಈ ಒಂದು ಪರ್ವಕಾಲದಲ್ಲಿ ಆ ನರಸಿಂಹದೇವರಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರು. ಆವಾಹಿ ದೇವತಾಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ, ನಮಸ್ಕರೋಮಿ.